ರಾಜ್ಯದಲ್ಲಿ ದಿನೇ ದಿನೇ ಡೆಂಘಿ ಆರ್ಭಟ ಜೋರಾಗ್ತಾ ಇದೆ. ಇವತ್ತು ಕೂಡ ರಾಜ್ಯದಲ್ಲಿ ಡೆಂಘಿಗೆ ಸಾವುಗಳು ವರದಿಯಾಗ್ತಾ ಇದೆ. ರಾಜ್ಯದಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ಡೆಂಘಿ ಬಾಧಿತರ ಸಂಖ್ಯೆ 7,000 ದಾಟಿದೆ. ಅಂದರೆ 7 ತಿಂಗಳಾಗ್ತಾ ಬಂತು. 7 ತಿಂಗಳಲ್ಲಿ 7,000. ಸದ್ಯ ಸಕ್ರಿಯ ಕೇಸ್ಗಳ ಸಂಖ್ಯೆ 500 ದಾಟಿದೆ. ರಾಜ್ಯದಲ್ಲಿ ಇವತ್ತು 2 ಬಲಿಯಾಗಿದ್ದಾರೆ. ಗದಗ ಜಿಲ್ಲೆ ಶಿರುಂಜ ಗ್ರಾಮದ 5 ವರ್ಷದ ಬಾಲಕ ಚಿರಾಯು ಹೊಸಮನಿ ಡೆಂಘಿಗೆ ಬಲಿಯಾಗಿದ್ದಾನೆ. ಆತ ಅರಸೀಕೆರೆ ತಾಲೂಕಿನ ಮುದುಡಿ ತಾಂಡಾದ 26 ವರ್ಷದ ಯುವತಿ ಸುಪ್ರೀತಾ ಶಂಕಿತ ಜ್ವರದಿಂದ ಮೃತಪಟ್ಟಿದ್ದಾರೆ. ಇದರೊಂದಿಗೆ ಹಾಸನದಲ್ಲಿ ಶಂಕಿತ ಡೆಂಘಿಗೆ ಬಲಿಯಾದವರ ಸಂಖ್ಯೆ 7ಕ್ಕೆ ಏರಿದಂತಾಗಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಡೆಂಘಿಗೆ ಬಲಿಯಾದವರಲ್ಲಿ ಮಕ್ಕಳು ಮತ್ತು ಯುವಕರ ಸಂಖ್ಯೆ ಹೆಚ್ಚಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇದು ರಾಜ್ಯ ಸರ್ಕಾರ ಏನೇ ಕ್ರಮಗಳನ್ನು ಕೈಗೊಂಡರೂ ಕೂಡ ಸದ್ಯಕ್ಕಂತೂ ಡೆಂಘಿ ಹತೋಟಿಗೆ ಬರ್ತಾ ಇಲ್ಲ. ಇದೊಂದು ತಿಂಗಳು ಕ್ರೂಷಿಯಲ್. ಜುಲೈ ಆಗಸ್ಟ್ ವೇಳೆಗೆ ನಿಧಾನವಾಗಿ ತಗ್ಗುತ್ತಾ ಹೋಗುತ್ತೆ ಕೇಸಸ್. ಆದರೆ ಜೂನ್ ಜುಲೈನಲ್ಲಿ ಅಂದರೆ ಈ ಸೊಳ್ಳೆಗಳ ಸಂತಾನೋತ್ಪತ್ತಿ ಆಗುವಂತಹ ಸಮಯ ಜೂನ್ ಜುಲೈ. ಈಗಲೇ ಸೊಳ್ಳೆಗಳು ಅಧಿಕವಾಗಿರ್ತಕ್ಕಂಥದ್ದು. ಹಾಗಾಗಿ ಡೆಂಘಿ ಕೇಸಸ್ ಕೂಡ ಜಾಸ್ತಿ ಆಗ್ತಿದೆ. ಕಳವಳಕಾರಿ ವಿಚಾರ ಏನಂದರೆ ಸಾವುಗಳಾಗ್ತಾ ಇದೆ ಪ್ರತಿನಿತ್ಯ. ಅದು ಬಹಳ ಆತಂಕದ ವಿಚಾರ. ಓಕೆ, ಇನ್ನು ಡೆಂಘಿ ಡೈಲಿ ರಿಪೋರ್ಟ್ ನೋಡ್ಬೋಣ. ಪ್ರತಿನಿತ್ಯ ಹೇಗೆ ಕೋವಿಡ್ ಬರ್ತಾ ಇತ್ತಲ್ಲ ಅದೇ ರೀತಿ ಡೆಂಘಿ ಡೈಲಿ ರಿಪೋರ್ಟು. ಡೆಂಘಿ ಟೆಸ್ಟ್ ಆಗಿರ್ತಕ್ಕಂಥದ್ದು ರಾಜ್ಯದಲ್ಲಿ ಇವತ್ತು 954 ಟೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಪಾಸಿಟಿವ್ ಬಂದಿರತಕ್ಕಂಥದ್ದು 159. ಇವತ್ತು ರಾಜ್ಯದಲ್ಲಿ 159 ಮಂದಿಗೆ ಡೆಂಘಿ ಪಾಸಿಟಿವ್ ಬಂದಿದೆ. ಓವರಾಲ್ ಸಕ್ರಿಯ ಕೇಸ್ಗಳು 301 ಜನ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ತಗೋತಾ ಇದ್ದಾರೆ ಅಂತ ಅರ್ಥ. ಉಳಿದವರು ಡಿಸ್ಚಾರ್ಜ್ ಆಗಿದ್ದಾರೆ ಅಂತಂದರೆ ಅವರು ಗುಣಮುಖರಾಗಿ ಹೋಗಿದ್ದಾರೆ ಅಂತಂದ್ಬಿಟ್ಟು. ಇನ್ನು ಒಟ್ಟು ಕೇಸ್ ಜನವರಿ 1ರಿಂದ ಇಲ್ಲಿ ತನಕ ರಾಜ್ಯದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು 7,165 ಕೇಸ್ಗಳು ದಾಖಲಾಗಿವೆ. ಒಟ್ಟು ಸಾವು 6 ಆಗಿರ್ತಕ್ಕಂಥದ್ದು. ಇದು ಡೈಲಿ ರಿಪೋರ್ಟ್. ಆರೋಗ್ಯ ಇಲಾಖೆಯವರೇ ಕೊಡ್ತಕ್ಕಂಥದ್ದು ಪ್ರತಿನಿತ್ಯ ಅವರ ಲೆಕ್ಕಾಚಾರ ಏನು ಅಂತಕ್ಕಂಥದ್ದು. ಇನ್ನು ಡೆಂಗಿ ವಯಸ್ಸುವಾರು ಲೆಕ್ಕವನ್ನು ಕೊಡ್ತಾ ಇದ್ದೀವಿ ನೋಡಿ. 0 to 1 ಅಂದರೆ ಹುಟ್ಟಿದ ಮಗುವಿನಿಂದ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಇವತ್ತು 3 ಮಕ್ಕಳಿಗೆ ಡೆಂಗಿ ಪಾಸಿಟಿವ್ ಬಂದಿದೆ. ಒಟ್ಟು ಇಲ್ಲಿ ತನಕ 135 ಕೇಸ್ ಆಗಿದೆ. 2 ತಿಂಗಳು, 3 ತಿಂಗಳು, 4 ತಿಂಗಳು, ಆ ಥರ 12 ತಿಂಗಳ ತನಕನೂ ಲೆಕ್ಕ ತಗೊಂಡ್ರೆ ಇವತ್ತು 3 ಮಕ್ಕಳಿಗೆ ಬಂದಿದೆ. ಇನ್ನು 1ರಿಂದ 18 ವಯಸ್ಸು, 1ರಿಂದ 18 ವಯೋಮಾನದ ಒಳಗಡೆ ಇರತಕ್ಕಂಥವ್ರಿಗೆ ಇವತ್ತು 48 ಕೇಸ್ ಬಂದಿದೆ ಪಾಸಿಟಿವ್. ಒಟ್ಟು 2,496 ಕೇಸಸ್ಸು ಇಲ್ಲಿ ತನಕ ದಾಖಲಾಗಿರೋದು ಈ ವಯೋಮಾನದವರಲ್ಲಿ. 18 ದಾಟಿದ ನಂತರದ ಎಲ್ಲರೂ ಸೇರ್ಕೋತಾರೆ. ಆಫ್ಟರ್ 18 ಎಲ್ಲರೂ ಸೇರ್ಕೋತಾರೆ. 108 ಕೇಸ್ ಇವತ್ತು ದಾಖಲಾಗಿರ್ತಕ್ಕಂಥದ್ದು. ಒಟ್ಟು ಇಲ್ಲಿಯ ತನಕ 4,534. ಅದರಲ್ಲಿ ಬಹುತೇಕ ಮಂದಿ ಎಲ್ಲ ಗುಣಮುಖರಾಗ್ಬಿಟ್ಟಿದ್ದಾರೆ. ಸಾವಿನ ಶೇಕಡಾವಾರು ಪರ್ಸೆಂಟೇಜ್ ಕೂಡ ತುಂಬ ಕಡಿಮೆ ಇದೆ. 0.08% ಅಷ್ಟೇ ಇರ್ತಕ್ಕಂಥದ್ದು. ಇನ್ನು ಡೆಂಗಿ ಸಕ್ರಿಯ ಕೇಸ್ನಲ್ಲಿ ಟಾಪ್ ಜಿಲ್ಲೆಗಳು ಯಾವ್ಯಾವುದು ಸಕ್ರಿಯ ಈಗ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಕ್ಕಂಥವ್ರ ಲೆಕ್ಕದಲ್ಲಿ ಮೊದಲನೇ ಸ್ಥಾನ ರಾಜಧಾನಿ ಬೆಂಗಳೂರು. ಒಟ್ಟು 130 ಜನ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಈಗ 2ನೇ ಸ್ಥಾನ ಮೈಸೂರಿಗೆ ಬರುತ್ತೆ. 35 ಜನ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಡೆಂಘಿ ಪಾಸಿಟಿವ್ ಬಂದು ಟ್ರೀಟ್ಮೆಂಟಲ್ಲಿ ಇರ್ತಕ್ಕಂಥವ್ರು. 3ನೇ ಸ್ಥಾನ ಚಿಕ್ಕಮಗಳೂರಿಗೆ ಬರುತ್ತೆ. ಚಿಕ್ಕಮಗಳೂರಿನಲ್ಲಿ 24 ಸಕ್ರಿಯ ಕೇಸ್ಗಳಿವೆ. ಹಾಗೆಯೇ ಧಾರವಾಡಕ್ಕೆ ಬರೋದಾದರೆ ಧಾರವಾಡದಲ್ಲಿ ಒಟ್ಟು 20 ಕೇಸ್ಗಳು ದಾಖಲಾಗಿವೆ, ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇರೋದು. ಉಡುಪಿಯಲ್ಲಿ 17 ಕೇಸ್ಗಳು ದಾಖಲಾಗಿದೆ. ನೋಡಿ, ರಾಜ್ಯ ಸರ್ಕಾರ ಏನು ಬೇಕಾದರೂ ಕಠಿಣ ಕ್ರಮಗಳು ತಗೊಳ್ಳಿ, ಏನು ಬೇಕಾದರೂ ಮಾರ್ಗಸೂಚಿಗಳನ್ನು ಹೊರಡಿಸಲಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರಬೇಕು. ಏನು ಮಾಡಬೇಕು? ಡೆಂಗಿಯಿಂದ ನಾವು ದೂರ ಇರಬೇಕು ಅಂತಂದರೆ ವೆರಿ ಸಿಂಪಲ್. ಸೊಳ್ಳೆಗಳ ಕೈಲಿ ಕಚ್ಚಿಸ್ಕೋಬೇಡಿ. ಸೊಳ್ಳೆ ನಿಮ್ಮ ಮನೆಗೆ ಬರದ ಹಾಗೆ ತಡಿರಿ. ನೀವು ಮಲ್ಕೋಬೇಕಾದ್ರೆ ಸೊಳ್ಳೆ ಪರದೆ ಉಪಯೋಗಿಸ್ತೀರಾ ಅಥವಾ ಕಾಯಿಲ್ ಉಪಯೋಗಿಸ್ತೀರಾ, ಏನು ಬೇಕಾದರೂ ಸರಿ. ಮಸ್ಕಿಟೋ ರಿಪೆಲೆಂಟ್ ಯೂಸ್ ಮಾಡ್ತಾರೆ ಕೆಲವರು, ಇನ್ನೇನೋ ಸ್ಪ್ರೇ ಯೂಸ್ ಮಾಡ್ತಾರೆ. ಒಟ್ಟು ನಿಮ್ಮ ಮನೆಯಲ್ಲಿ ಸೊಳ್ಳೆಗಳು ಇಲ್ಲದ ಹಾಗೆ ನೋಡ್ಕೊಳ್ಳಿ, ಡೆಂಗಿಯಿಂದ ಪಾರಾಗಿ ಅಷ್ಟೇ. ಓಕೆ, ಇನ್ನು ಈ ಡೆಂಗಿ ವಿಚಾರದಲ್ಲಿ ಪಾಲಿಟಿಕ್ಸ್ ಏನು ಅದನ್ನು ಕೂಡ ನೋಡ್ತಾ ಹೋಗಬೇಕಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಂಗಿ ವಿಚಾರದಲ್ಲಿ ರಾಜಕೀಯ ಕೂಡ ಈಗ ಜೋರಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರ ಡೆಂಗಿ ನಿಯಂತ್ರಣಕ್ಕೆ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ವಹಿಸದ ಕಾರಣದಿಂದಲೇ ಡೆಂಗಿ ಪ್ರಕರಣ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ಡೆಂಗಿ ಸಾವುಗಳನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಾಕೋ ಕೆಲಸ ಮಾಡ್ತಿದೆ. ಬೇಕು ಅಂತಲೇ ಸಾವಿನ ಸಂಖ್ಯೆಯನ್ನು ಕಡಿಮೆ ತೋರಿಸ್ತಾ ಇದ್ದಾರೆ ಅಂತ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು
ಮತ್ತೊಮ್ಮೆ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ಜಯನಗರ ಸಾರ್ವಜನಿಕ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ನೀಡಿ ಡೆಂಗಿ ಪೀಡಿತರ ಯೋಗಕ್ಷೇಮವನ್ನು ವಿಚಾರಿಸಿದರು. ಎಂದಿನಂತೆ ಸರ್ಕಾರದ ವಿರುದ್ಧ ಮುಗಿಬಿದ್ದರು. ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆ ಮಾಡಿ ಉಚಿತ ಪರೀಕ್ಷೆ ಚಿಕಿತ್ಸೆಯನ್ನು ಕೊಡಿ, ಸ್ವಚ್ಛತೆಗೆ ಆದ್ಯತೆ ನೀಡಿ ಅಂತ ಸರ್ಕಾರವನ್ನು ಅಶೋಕ್ ಅವರು ಆಗ್ರಹಿಸಿದ್ದಾರೆ. ಸರ್ಕಾರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದ್ರಿಂದ ಡೆಂಗಿ ಕಂಟ್ರೋಲಿಗೆ ಬರಲ್ಲ ಅಂತ ಅಶೋಕ್ ಅವರು ಟಾಂಗ್ ಕೊಟ್ಟರು. ಸರ್ಕಾರದ ಒಳಜಗಳದ ಪರಿಣಾಮ ಸರ್ಕಾರದ ವ್ಯವಸ್ಥೆ ಹದಗೆಟ್ಟಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಕಿಡಿಕಾರಿದ್ದಾರೆ. ಡೆಂಗು ಜ್ವರ ಬಂದರೂ ಕೂಡ ಅವುಗಳನ್ನ ಬೇರೆ ಕೆಟಗರಿಯಲ್ಲಿ ಹಾಕಿ ಡೆಂಗು ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸುವ ಮೊದಲು ಪ್ರಯತ್ನ ಮಾಡಿದ್ರು. ಟೆಸ್ಟ್ ಕೂಡ ಬಹಳ ಕಡಿಮೆ ಮಾಡಿದ್ದಾರೆ. ಈಗಲೂ ಕೂಡ ಟೆಸ್ಟ್ ಕಡಿಮೆ ಆಗ್ತಾ ಇದೆ. ಅವರ ಅಧಿಕೃತ ಸಂಖ್ಯೆನೇ 7,000 ಇದೆ. ಸತ್ಯ ಹೇಳಬೇಕಾದ್ರೆ ಅದರ 2 ಪಟ್ಟು ಡೆಂಗು ಇಂದ ಬಳಲ್ತಿರುವಂತ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಮತ್ತು ನೀರು ನಿಲ್ಲುವಂಥ ಜಾಗಗಳೇನಿದೆ, ಈ ಒಳ್ಳೆ ಮಳೆ ಬಂದು ನೀರು ನಿಂತಿದೆಯಲ್ಲ ಅಲ್ಲೆಲ್ಲ ಮೆಡಿಸನ್ನ ಸಿಂಪಡಿಕೆ ಮಾಡಬೇಕು, ಅಲ್ಲಿ ಬ್ರೀಡ್ ಆಗಬಾರ್ದು. ಮತ್ತು ನಾವು ಯಾವ ರೀತಿ ಕೋವಿಡಲ್ಲಿ ಆಸ್ಪತ್ರೆಗಳಲ್ಲಿ ವಾರ್ಡ್ಗಳನ್ನು ಮೀಸಲಿಟ್ಟಿದ್ರಿ, ಎಲ್ಲ ಆಸ್ಪತ್ರೆಗಳಲ್ಲೂ ಒಂದು ವಾರ್ಡನ್ನು ಈ ಡೆಂಗ್ಯೂಗೆ ಮೀಸಲಿಡಿ. ಸರ್ಕಾರ ನಾವು ಬದುಕಿದ್ದೀರಿ, ನಾವು ನೋಡ್ಕೊಂತೀರಿ, ನಿಮಗೆ ಫ್ರೀ ಮೆಡಿಸಿನ್ ಕೊಡ್ತೀರಿ, ಫ್ರೀ ಚೆಕಪ್ ಮಾಡಿಸ್ತೀರಿ. ಸರ್ಕಾರದ ವ್ಯವಸ್ಥೆ ಇಷ್ಟು ಹದಗೆಟ್ಟಿದೆ, ಆರೋಗ್ಯ ಇಲಾಖೆ ನಿದ್ರೆಗೆ ಜಾರಿದೆ. ಈ ಕಾರಣಕ್ಕಾಗಿ ಇವತ್ತು ಯಾವುದೇ ಕೆಲಸ ಆಗ್ತಾ ಇಲ್ಲ. ಇವತ್ತು ಬಂಡೆಕಲ್ಲಿನ ಮೇಲೆ ನೀರು ಹಾಕಿದೆ ಹೇಗೆ ಪ್ರಯೋಜನ ಇಲ್ವಾ, ಅದೇ ರೀತಿ ನಾವು ಏನೇ ಹೇಳಿದ್ರು ಕೂಡ ಈ ಸರ್ಕಾರದಲ್ಲಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಕೇವಲ ಮುಖ್ಯಮಂತ್ರಿ ಯಾರಾಗಬೇಕು, ಉಪಮುಖ್ಯಮಂತ್ರಿ ಯಾರಾಗಬೇಕು, ಈ ಕಾಂಪಿಟೇಷನ್ ಅಲ್ಲ. ರಾಜ್ಯದಲ್ಲಿ ಕೋವಿಡ್ ತಾಂಡವ ಆಡ್ತಾ ಇದ್ದಾಗ ಬಿಜೆಪಿ ಸರ್ಕಾರ ಇತ್ತು ರಾಜ್ಯದಲ್ಲಿ. ಇದೇ ಆರೋಪಗಳನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ರು, ಯಾಕೆಂದರೆ ಅವಾಗ ಅವರು ಪ್ರತಿಪಕ್ಷದಲ್ಲಿದ್ದರು. ಈಗ ಡೆಂಗಿ ಇದು ಇನ್ನೂ ಆರಂಭದ ಹಂತ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದೆ, ಬಿಜೆಪಿ ವಿರೋಧ ಪಕ್ಷದಲ್ಲಿದೆ. ಹಾಗಾಗಿ ಬಿಜೆಪಿಯವರು ಅದೇ ಆರೋಪಗಳು ಮಾಡ್ತಾ ಇದ್ದಾರೆ. ಈ ರಾಜಕೀಯ ಆರೋಪ ಪ್ರತ್ಯಾರೋಪದ ಬಗ್ಗೆ ಸಾರ್ವಜನಿಕರು ತಲೆ ಕೆಡಿಸ್ಕೋಬೇಡಿ. ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, ನಿಮ್ಮ ಕೆಲಸ ನೀವು ಮಾಡಿ. ನೀವು ಡೆಂಗಿಯಿಂದ ದೂರ ಇರೋದಕ್ಕೆ ಏನು ಮಾಡಬೇಕು? ನಾನು ಆಗಲೇ ಹೇಳಿದಂತೆ ಸೊಳ್ಳೆಯಿಂದ ದೂರ ಇರಿ ಅಷ್ಟೇ. ಒಂದು ಅಶೋಕ್ ಅವ್ರು ಹೇಳಿದ್ದು ಕರೆಕ್ಟು. ಮೊದಲು ಹೆಂಗೆ ಕೋವಿಡ್ಗೆ ಅಂತ ಅಂದ್ಬಿಟ್ಟು ವಾರ್ಡ್ಗಳನ್ನು ಮೀಸಲಿಡ್ತಾ ಇದ್ರು, ಈಗಿಂದನೇ ಎಲ್ಲ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ಡೆಂಗಿಗೆ ಅಂತಲೇ ವಾರ್ಡ್ಗಳನ್ನ ಮೀಸಲಿಟ್ಕೊಳ್ಳಿ. ಅಕಸ್ಮಾತ್ ಮುಂದೇನಾದರೂ ತೀವ್ರತರವಾಗಿ ಜಾಸ್ತಿ ಆದರೆ ಆಗ ಒದ್ದಾಡೋದಕ್ಕಿಂತ ಈಗಿಂದನೇ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಇನ್ನು ಮುಂದೆ ನೋಡೋಣ. ಡೆಂಗಿ ಝೀಕಾ ವೈರಸ್ ಜೊತೆಗೆ ಇದೀಗ ರಾಜ್ಯಕ್ಕೆ ಇಲಿಜ್ವರ ಕೂಡ ಕಾಲಿಟ್ಟಿದೆ. ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹಾವೇರಿಯ 12 ವರ್ಷದ ಬಾಲಕನಲ್ಲಿ ಇಲಿಜ್ವರ ಕಾಣಿಸಿಕೊಂಡಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಈ ಮಧ್ಯೆ ರಾಜ್ಯದಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಔಷಧಿಗಳ ಕೊರತೆ ಎದುರಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಜ್ವರಗಳ ನಿಯಂತ್ರಣಕ್ಕೆ ಅತ್ಯಗತ್ಯವಾಗಿರ್ತಕ್ಕಂಥ ಪ್ಯಾರಾಸಿಟಮಾಲ್ 500 mg ಮಾತ್ರೆಗಳ ಪೂರೈಕೆ ಅಗತ್ಯಕ್ಕೆ ತಕ್ಕಂತೆ ಇಲ್ಲ. ಇದು ಮುಂದಿನ ದಿನಗಳಲ್ಲಿ ಡೆಂಗಿ ಬಿಗಡಾಯಿಸೋದಕ್ಕೆ ಕಾರಣವಾಗಬಹುದು ಅನ್ನೋ ಆತಂಕ ವ್ಯಕ್ತವಾಗಿದೆ. ಈ ಸಂಬಂಧ ಹೈಕೋರ್ಟ್ ವಕೀಲ ಪ್ರಶಾಂತ್ ಅನ್ನೋರು ಸಿಎಂ ಮತ್ತು ಆರೋಗ್ಯ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಔಷಧೀಯ ಸರಬರಾಜು ನಿಗಮದ ಅಧ್ಯಕ್ಷರು ಪ್ಯಾರಾಸಿಟಮಾಲ್ 500 mg ಮಾತ್ರೆಗಳ ಕೊರತೆಯನ್ನು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಸದ್ಯ ರಾಜ್ಯದಲ್ಲಿ 40 ಕೋಟಿ ಪ್ಯಾರಾಸಿಟಮಾಲ್ 500 mg ಮಾತ್ರೆಗಳ ಅಗತ್ಯತೆ ಇದೆ. ಅಂದರೆ 40 ಕೋಟಿ ಬೇಕು. ಆದರೆ ಸದ್ಯ ಈಗ ಆಸ್ಪತ್ರೆಗಳಿಗೆ 10 ಕೋಟಿ ಮಾತ್ರ ಪೂರೈಕೆ ಮಾಡಲಾಗಿದೆ. 4 ಕೋಟಿಯಷ್ಟು ಮಾತ್ರೆ ದಾಸ್ತಾನಿದೆ ಅಂತ ವಿವರಿಸಿದ್ದಾರೆ. ಅಲ್ಲಿಗೆ 10 ಕೋಟಿ ಸಪ್ಲೈ ಮಾಡಿದ್ದೀರಾ, 4 ಕೋಟಿ ನಿಮ್ಮ ಗೋಡೌನಲ್ಲಿದೆ, 14 ಕೋಟಿ ಆಯಿತು. ಬೇಕಾಗಿರೋದು 40 ಕೋಟಿ. ಟೆಂಡರ್ ವಿಳಂಬ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಬಹಳ ಮುಖ್ಯ. ನೋಡಿ, ಅವರು ಬಿಜೆಪಿಯವರು ಹೇಳಿದ್ರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ. ನಿಜ, ಇದೇ ತಾನೇ ನೀವು ತಗೋಬೇಕಾಗಿರ್ತಕ್ಕಂಥ ಪೂರ್ವ ಸಿದ್ಧತೆ. ಮಾತ್ರೆಗಳನ್ನು ದಾಸ್ತಾನು ಮಾಡಿಟ್ಕೊಂಡು ಆರೋಗ್ಯ ಇಲಾಖೆಯವರು ಕಾಯಬೇಕು. ಆ ಕೆಲಸ ಇನ್ನೂ ಕೂಡ ಆಗಿಲ್ಲ. ಇದು ನಿರ್ಲಕ್ಷ್ಯ, ಇದು ದೊಡ್ಡ ನಿರ್ಲಕ್ಷ್ಯ. ಇದು ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಇದು ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಬಟ್ ಸರ್ಕಾರ ಮಾತ್ರ ತಯಾರಾಗಿರಬೇಕಲ್ಲ. ಆ ಕೆಲಸವನ್ನು ಇನ್ನೂ ಕೂಡ ಮಾಡಿಲ್ಲ. ಇನ್ನು ಮೈಸೂರು ಮೂಡ ನಿವೇಶನ ಹಂಚಿಕೆ ಹಗರಣ ಸಂಬಂಧ ಸಹಜವಾಗಿ ರಾಜಕೀಯ ಕೆಸರೆರ್ಚಾಟ ತೀವ್ರವಾಗ್ತಾ ಇದೆ. ಸಿಎಂ ಮತ್ತು ಅವರ ಪುತ್ರನ ವಿರುದ್ಧ ಆರೋಪ ಮಾಡ್ತಾ ಇರುವ ಬಿಜೆಪಿಗರ ವಿರುದ್ಧ ಕಾಂಗ್ರೆಸ್ ಕೂಡ ಮುಗಿಬಿದ್ದಿದೆ. ಸಿಎಂ ಕುಟುಂಬಕ್ಕೆ ಕಾನೂನಾತ್ಮಕವಾಗಿ ಸೈಟ್ ಹಂಚಿಕೆಯಾಗಿದೆ. ಬಿಜೆಪಿಗರಿಗೆ ಮಾಡೋದಕ್ಕೆ ಬೇರೆ ಏನೂ ಕೆಲಸ ಇಲ್ಲ. ಸುಳ್ಳನ್ನು ಸತ್ಯ ಮಾಡ್ತಾ ಇದ್ದಾರೆ. ಸಿಎಂ ಘನತೆಗೆ ಧಕ್ಕೆ ತರ್ತಾ ಇದ್ದಾರೆ. ಪ್ರಕರಣವನ್ನು ಸಿಬಿಐಗೆ ಕೇಳುವ ನೈತಿಕತೆಯನ್ನು ಬಿಜೆಪಿ ಉಳಿಸ್ಕೊಂಡಿಲ್ಲ. ಪ್ರತಿಯೊಂದನ್ನೂ ಸಿಬಿಐಗೆ ಒಪ್ಪಿಸಿದರೆ ಹೇಗೆ ಅಂತ ಕಾಂಗ್ರೆಸ್ ಸಚಿವರು ವಾಗ್ದಾಳಿ ನಡೆಸಿದ್ದಾರೆ. ಈ ಮಧ್ಯೆ ಇಡೀ ಹಗರಣಕ್ಕೆ ಮಾಜಿ ಮಂತ್ರಿ ಎಸ್ ಟಿ ಸೋಮಶೇಖರ್ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನಂತಂದರೆ, ಅವರು ಉಸ್ತುವಾರಿ ಸಚಿವರಾಗಿದ್ದಾಗ, ಅಂದರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಈ ಅವ್ಯವಹಾರ ವಿಚಾರ ನನ್ನ ಗಮನಕ್ಕೆ ಬಂದಿತ್ತು. ಆಯುಕ್ತರನ್ನು ಬದಲಾಯಿಸುವಂತೆ ಸರ್ಕಾರಕ್ಕೆ ಹೇಳಿದ್ದೆ. ಆದರೆ ಜಾತಿ ಪ್ರಭಾವದಿಂದ ಅವರು ಉಳ್ಕೊಂಡ್ರು. ಅವತ್ತೇ ಸರಿಯಾದ ಕ್ರಮ ಆಗಿದ್ದರೆ ಇವತ್ತು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಿರ್ಲಿಲ್ವೇನೋ ಅಂದಿದ್ದಾರೆ. ಇದು ಚರ್ಚೆಗೆ ಗ್ರಾಸವಾಗಿದೆ. ಅಂದರೆ ಅಲ್ಲಿಗೆ ಸೋಮಶೇಖರ್ ಅವರು ಭ್ರಷ್ಟಾಚಾರ ನಡೆದಿದೆ ಅಂತ ಒಪ್ಕೊಂಡಂಗಾಯಿತು. ಇದನ್ನು ನೀವು
ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಿ. ಯಾಕೆಂದರೆ ಇವ್ರು ಹೇಳ್ತಾ ಇರೋದು ಭ್ರಷ್ಟಾಚಾರನೇ ನಡೆದಿಲ್ಲ ಅಂತ ಕಾಂಗ್ರೆಸ್ ಅವರು. ಅವರು ಎನ್ಕ್ವೈರಿ ಮಾಡಿ ಸೈಟ್ ಟಚ್ ಮಾಡಿರೋದಕ್ಕೆ ಅದನ್ನ ಅಬ್ಜೆಕ್ಷನ್ ಮಾಡಿದರೆ ತಪ್ಪು ಒಪ್ಪಿಕೊಂಡು ಅವರು ಕೊಟ್ಟಿರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಸರಿಯಾಗಿದೆ. ಎನ್ಕ್ವೈರಿ ಯಾರ್ಯಾರು ತಪ್ಪಿಸಿಟ್ಟಿದ್ದಾರೆ ಅದ್ರ ತನಿಖೆಯಿಂದ ಅದು ಬರಲಿ, ಆ ತನಿಖೆ ಸತ್ಯ. ಏನೈತೆ ಅವ್ರ ಕೆಲಸ ಇಲ್ಲ, ಸುಳ್ಳನ್ನು ಸೃಷ್ಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಅವ್ರ ಘನತೆಗೆ ತಗ್ತಿರ್ತಕ್ಕಂಥ ಕೆಲಸ ಬಿಜೆಪಿ ಅವರು. ನಾನು ಮೈಸೂರು ಉಸ್ತುವಾರಿ ಆದಮೇಲೆ ಈ ಥರ ಅವ್ಯವಹಾರ ನನ್ನ ಗಮನಕ್ಕೆ ಬಂದ ಮೇಲೆ ಅವಾಗ ನಾನು ಸರ್ಕಾರದ ಗಮನಕ್ಕೆ ತಂದು ಆ ಆಯುಕ್ತರನ್ನ ಚೇಂಜ್ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಕೆಲವರು ಜಾತಿ ರಾಜಕಾರಣದಲ್ಲಿ ಇಟ್ಕೊಂಡು ಅವ್ರನ್ನ ಕಂಟಿನ್ಯೂ ಮಾಡಿಸ್ತಕ್ಕಂಥದ್ದಕ್ಕೆ. ಇನ್ನು ಈ ಅಕ್ಕಿ ರಾಜಕೀಯ ನಡೀತಿತ್ತಲ್ಲ, ಕೇಂದ್ರದವರು ನಮಗೆ ಅಕ್ಕಿ ಕೊಡ್ತಿಲ್ಲ, ದುಡ್ಡು ಕೊಟ್ಟರು ಕೊಡ್ತಿಲ್ಲ ಅಂತ. ಇದಕ್ಕೊಂದು ಬಿಗ್ ಟ್ವಿಸ್ಟ್ ಇವಾಗ. ನಿನ್ನೆಯಷ್ಟೇ CM ಮತ್ತು ಆಹಾರ ಮಂತ್ರಿಗಳು ಮಾತನಾಡ್ತಾ, ನಾವು ಕೇಳಿದಾಗ ಕೇಂದ್ರ ಅಕ್ಕಿ ಕೊಡಲಿಲ್ಲ, ಈಗ ಭಾರತ್ ರೈಸ್ ಕೂಡ ನಿಲ್ಲಿಸಿದ್ದಾರೆ ಅಂತ ಕಿಡಿಕಾರಿದರು. ಶೀಘ್ರವೇ ಕೇಂದ್ರ ಮಂತ್ರಿ ಜೋಶಿ ಅವರನ್ನ ಭೇಟಿ ಮಾಡಿ ಅಕ್ಕಿ ಮಾರಾಟ ಮಾಡುವಂತೆ ಕೋರೋದಾಗಿ ತಿಳಿಸಿದರು. ಇದಕ್ಕೆ ಇವತ್ತು ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಟಕ್ಕರ್ ಕೊಟ್ಟಿದ್ದಾರೆ. ಆಗ ಬಫರ್ ಸ್ಟಾಕ್ ಇತ್ತು, ಅದಕ್ಕೆ ಕೊಟ್ಟಿರಲಿಲ್ಲ. ಈಗ ಕಡಿಮೆ ಬೆಲೆಗೆ ಮಾರಾಟ ಮಾಡೋದಕ್ಕೆ ನಾವೇ ರೆಡಿ ಇದ್ದೀವಿ, ಆದರೆ ಖರೀದಿ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಹತ್ತಿರ ದುಡ್ಡೇ ಇಲ್ಲ ಅಂತ ತಿರುಗೇಟ್ಕೊಟ್ರು. ಇನ್ನು SC/ST ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡುವ ಸರ್ಕಾರದ ತೀರ್ಮಾನವನ್ನು ಸಚಿವ ಮಹದೇವಪ್ಪ ಮತ್ತು RB ತಿಮ್ಮಾಪುರ್ ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿನೇ ಗೊಂದಲ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಆ ಸಂದರ್ಭದಲ್ಲಿ ಬಫರ್ ಸ್ಟಾಕ್ಗೆ ಬಹಳ ಹತ್ತಿರ ಇದ್ದೀವಿ ನಾವು. ಆ ವರ್ಷದಲ್ಲಿ ಅಕ್ಕಿ ಸಂಗ್ರಹ ಕಮ್ಮಿ ಆಗ್ತದೆ ಅನ್ನುವಂಥ ಒಂದು ಆತಂಕ ಎಲ್ಲರಿಗೂ ಇತ್ತು. ಓಪನ್ ಮಾರ್ಕೆಟ್ ಸಪೋರ್ಟ್ ಸಿಸ್ಟಮ್ದಲ್ಲಿ ನಾವು ಅದನ್ನು ನಿಲ್ಲಿಸಿದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಬಿಡಬೇಕು. ಈಗ ಅದನ್ನು ಪುನಃ ನಾವು ಶುರು ಮಾಡಿದ್ದೇವೆ. ಆವಾಗ 34 ರೂಪಾಯಿ ಇದ್ದಂಥ ಬೆಲೆಯನ್ನು 28 ರೂಪಾಯಿನೂ ನಾವು ಮಾಡಿದ್ದೇವೆ. ಸರಿ, ಈಗ ಕೊಡ್ತಾ ಇದ್ದೀವಲ್ಲ, ಅಕ್ಕಿ ತಗೋರಿ ಬೇಕಾದಷ್ಟು, ನಿಮ್ಗೆ ಯಾರು ಬೇಡ ಅಂತಾರೆ. ಆದರೆ ಈಗ ಅಕ್ಕಿ ತಗೊಳ್ಳಲ್ಲ ಅವರು. ನೀವು ನೋಡ್ರಿ, ಇದು ಯಾಕೆ ಪಾಲಿಟಿಕ್ಸ್ ಶುರು ಆಗಿದೆ ಅಂದ್ರೆ ದೇ ಡೋಂಟ್ ವಾಂಟ್ ಟು ಪರ್ಚೇಸ್, ದುಡ್ಡಿಲ್ಲ ಅವ್ರ ಹತ್ರ. ಆ ಕಾಯ್ದೆ ಮಾಡುವಾಗ ಕೆಲವು ಸೆಕ್ಷನ್ಗಳಿದ್ದಾವೆ. B7ನಲ್ಲಿ 7A, 7B, 7C, 7D. C ನಲ್ಲಿ ಸರ್ಕಾರದ ಯೋಜನೆಗಳು ಮಾಡುವಾಗ ಸೆಕ್ಷನ್ C ಕೆಳಗಡೆ ಗ್ಯಾರಂಟಿಗೆ ಅವಕಾಶ ಇರೋದ್ರಿಂದ SCP, TSP ಹಣನ SC/ST ಜನಸಮುದಾಯಕ್ಕೆ ಹೊರತುಪಡಿಸಿ ಬೇರೆದಕ್ಕೆ ದುರುಪಯೋಗ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ಪಾಲಿಟಿಕ್ಸ್ ಇದು ಭಾರಿ ಜೋರಾಗಿದೆ. ಮೈತ್ರಿ ಅಭ್ಯರ್ಥಿ ತಾನೇ ಅಂತ CP ಯೋಗೇಶ್ವರ್ ಹೇಳ್ಕೊಂಡ್ರೂ ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತ್ರ ಈ ವಿಚಾರದಲ್ಲಿ ಯಾವುದೇ ಸ್ಪಷ್ಟನೆಯನ್ನು ನೀಡದೆ ರಹಸ್ಯ ಕಾಯ್ಕೊಂಡಿದ್ದಾರೆ. ಬದಲಾಗಿ ಇವತ್ತು JDS ಕ್ಷೇತ್ರ ಇದು ಅನ್ನೋದ್ರ ಮುಖಾಂತರ ಕುತೂಹಲವನ್ನು ಮೂಡಿಸಿದ್ದಾರೆ. ಇವತ್ತು ಚನ್ನಪಟ್ಟಣ ಕ್ಷೇತ್ರದ ಮುಖಂಡರು ಕಾರ್ಯಕರ್ತರ ಜೊತೆ JP ನಗರದ ನಿವಾಸದಲ್ಲಿ ಸಭೆ ನಡೆಸಿದರು. ಅಭ್ಯರ್ಥಿ ಬಗ್ಗೆ ಗುಟ್ಟು ಬಿಟ್ಟುಕೊಟ್ಟಿಲ್ಲ. BJP ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಾಗ್ತಾ ಇದೆ ಅಂತ ಅಷ್ಟೇ ಹೇಳಿದ್ದಾರೆ. ಈ ಮಧ್ಯೆ ಕನಕಪುರದ ತಿಪ್ಪೂರಿನಲ್ಲಿ ಕಾಡಾನೆ ದಾಳಿಗೆ ಬಲಿಯಾದ ರೈತನ ಕುಟುಂಬಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದ ಡಾಕ್ಟರ್ ಮಂಜುನಾಥ್ ಪತ್ನಿ ಅನಸೂಯ ಸಾಂತ್ವನ ಹೇಳಿರೋದು ಚರ್ಚೆಗೆ ಗ್ರಾಸವಾಗಿದೆ. ಇವರೇ ಆಧಾರ ಅಂದರೆ ಈಗ ಅವರಿಗೆ ಯಾವ ಥರ ಅವರು ಸಹಿಸ್ಕೊತಾರೆ ಗೊತ್ತಿಲ್ಲ.